ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರ ಅನುಗ್ರಹ ನಿಮ್ಗಾಗಿದ್ರೆ ಈ ಥರ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ರಾಯರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಿಮ್ಮ ಪೂಜೆನ ಸ್ವೀಕರಿಸ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ಇದ್ದಾರೆ, ನಿಮ್ಮ ಜೊತೆನೇ ರಾಯರು ಇದ್ದಾರೆ ಅನ್ನೋದಕ್ಕೆ ಈ ಥರ ಸುಮಾರು ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ. ಏಕೆ ಅಂತಂದರೆ ರಾಯರು ನಿಮ್ಮ ಜೊತೆಯಲ್ಲಿ ಇದ್ದರೂ ಮಾತ್ರ, ನಿಮ್ಮ ಮನೆಯಲ್ಲಿ ಇದ್ರೂ ಮಾತ್ರ ಈ ಥರ ಸೂಚನೆ ಅನ್ನೋದು ನಿಮ್ಗೆ ಆಗ್ತಿರುತ್ತೆ. ನಾವು ರಾಯರನ್ನ ಪೂಜೆ ಮಾಡೋದಕ್ಕೆ ಮುಂಚೆ ಪ್ರತಿದಿನವೂ ಅಷ್ಟೇ ರಾಯರ ಪೂಜೆ ಮಾಡ್ತಿದ್ವಿ, ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ನಾವು ಹೋಗ್ತಿದ್ವಿ. ಆವಾಗ ಈ ಥರ ಸೂಚನೆ ಅನ್ನೋದು ನಮ್ಗೆ ಆಗ್ತಿರೋದಿಲ್ಲ. ಆದರೆ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ರಾಯರು ನಮ್ಮ ಮನೆಯಲ್ಲಿ ಬಂದಿದ್ದಾರೆ, ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರಿಗೆ ಸೇವೆ ನಾವು ಮಾಡ್ತಾಯಿದ್ದೀವಿ, ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಈ ಥರ ಸೂಚನೆ ಮಾತ್ರ ಬರ್ತವೆ. ಏಕೆ ಅಂತಂದರೆ ರಾಯರು ಇರೋವಂಥ ಜಾಗದಲ್ಲಿ, ರಾಯರು ಇರೋವಂಥ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಈ ಥರ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ನಾನಿದ್ದೀನಿ, ನೀನು ಹೆದರಬೇಡ ಅಂತ, ನಾನಿರೋದಕ್ಕೆ ಸಾಕ್ಷಿ ಈ ಸೂಚನೆಗಳು ಅನ್ನೋದಕ್ಕೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಮತ್ತು ನೀವು ಸುಮಾರು ಜನ ಹೇಳ್ತೀರಾ, ರಾಯರು ನಾನು ಪೂಜೆ ಮಾಡ್ತಾಯಿದ್ದೀನಿ, ರಾಯರನ್ನ ನಾನು ಸುಮಾರು ವರ್ಷದಿಂದ ನಂಬಿದ್ದೀನಿ, ರಾಯರ ಅನುಗ್ರಹ ಮಾಡ್ತಿಲ್ಲ, ರಾಯರನ್ನ ನಾನು ಎಷ್ಟು ಭಕ್ತಿ ಭಾವದಿಂದ ಪೂಜೆ ಮಾಡ್ತಾಯಿದ್ದೀನಿ, ನನಗೆ ರಾಯರಿಗೆ ಏನೇ ಸೇವೆ ಗೊತ್ತಿದೆಯೋ ಆ ಸೇವೆನೆಲ್ಲ ಮಾಡ್ತಿದ್ದೀನಿ, ಮತ್ತು ನನಗೆ ಒಳ್ಳೆಯದಾಗೋದಕ್ಕೆ ಏನೇನು ರಾಯರಿಗೆ ಸೇವೆ ಮಾಡಬೇಕು, ಏನು ಸಂಕಲ್ಪ ಪೂಜೆ ಮಾಡಬೇಕೋ ಅದನ್ನೆಲ್ಲ ಸಹ ತಿಳ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಂತ ನೀವು ಹೇಳ್ತೀರಲ್ಲ. ಅದಕ್ಕೋಸ್ಕರ ಅಂತಲೇ ರಾಯರು ನಿಮ್ಮ ಜೊತೇಲಿ ಇದ್ದಾರೆ ಅನ್ನೋದಕ್ಕೆ ಈ ಸೂಚನೆಗಳನ್ನೋದನ್ನು ನಿಮಗೆ ಕೊಡ್ತಾರೆ. ಆ ಥರ ಯಾವ್ಯಾವ ಸೂಚನೆ ಕೊಡ್ತಾರೆ, ರಾಯರಿದ್ದರೆ ಯಾವ ಥರ ಸೂಚನೆ ಕೊಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಕೆ ಅಂತಂದರೆ ಹಲವಾರು ಜನ ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವು ರಾಯರ ಪೂಜೆ ಮಾಡ್ತೀವಿ, ನಮ್ಮ ಕಷ್ಟ ದೂರ ಆಗ್ತಿಲ್ಲ, ರಾಯರು ನಮ್ಗೆ ಅನುಗ್ರಹ ಮಾಡ್ತಿಲ್ಲ. ಏನಕ್ಕೆ ನಾನೆಷ್ಟು ವರ್ಷದಿಂದ ರಾಯರ ಪೂಜೆ ಮಾಡ್ತಾಯಿದ್ದೀನಿ, ಆದರೆ ರಾಯರು ಮಾತ್ರ ನನಗೊಂದು ಸತಿನೂ ಅನುಗ್ರಹ ಮಾಡ್ತಿಲ್ಲ, ನಾನು ಪೂಜೆ ಮಾಡ್ತಿರೋದು ವ್ಯರ್ಥನ, ನನಗೆ ಸಾವಾದರೂ ಕೊಟ್ಟು ಬಿಡಬಾರ್ದ ರಾಯರೇ ಅಂತ ನೀವು ರಾಯರ ಹತ್ರ ಕೂತ್ಕೊಂಡು ನೀವು ಸಾವು ಕೇಳ್ತೀರ. ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ ಹೊರತು ಯಾವತ್ತಷ್ಟೇ ಸಾವು ಅನ್ನೋದು ನಿಮಗೆ ಕೊಡೋದಿಲ್ಲ. ಈ ಥರ ಸೂಚನೆ ಏನಾದರೂ ನಿಮ್ಮ ಮನೆಯಲ್ಲಿ ನಿಮಗೆ ನಡೆದಿದ್ದರೆ ರಾಯರು ನಿಮ್ಮ ಜೊತೇಲಿ ಇದ್ದಾರೆ ಅಂತ ನೀವಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಏಕೆ ಅಂತಂದರೆ ರಾಯರು ಮನೆಗೆ ಬರೋದಕ್ಕೆ ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಬರೋದೇ ತಡ, ಯಾರ ಮುಖಾಂತರಾದರೂ ಮನೆಗೆ ಬರೋದಕ್ಕೆ ಅವ್ರು ಕಾಯ್ತಾ ಕೂತಿರ್ತಾರೆ, ನಮ್ಮನೆ ಹೊರಗಡೆನೆ ಕಾಯ್ತಿರ್ತಾರೆ, ಆದರೆ ಮನೆ ಒಳಗಡೆ ಬರೋದಕ್ಕೆ ಅವ್ರಿಗೆ ನಮ್ಮ ಪರ್ಮಿಷನ್ ಬೇಕಾಗುತ್ತೆ. ಹಂಗಾಗಿ ಬೇರೆಯವ್ರ ಕಡೆಯಿಂದ ಹೇಳ್ಸೋದಾಗಿರ್ಬೋದು, ಇಲ್ಲ ಮಠಕ್ಕೆ ಯಾರಾದರೂ ಕರ್ಕೊಂಡೋಗಿ ಆಗಿರ್ಬೋದು, ಈ ಥರ ಹಲವಾರು ಸೂಚನೆ ಅನ್ನೋದು ಕೊಟ್ಟು ಫಸ್ಟುದಾಗಿ ನಮ್ಮ ಮನಸ್ಸಿಗೆ ಬರ್ತಾರೆ ರಾಯರು. ನಮ್ಮ ಮನಸ್ಸಿಗೆ ಬಂದು ಆಮೇಲೆ ನಂತರ ನಮ್ಮ ಮನೆಗೆ ಬರೋ ಅಂಥದ್ದು ರಾಯರು. ಏಕೆ ಅಂತಂದರೆ ರಾಯರು ಬರಬೇಕಾದ್ರೆ ಹಲ್ವಾರು ಸೂಚನೆ ಕೊಡ್ತಾರೆ. ರಾಯರು ಮನೆಗೆ ಬಂದಿದ್ದ ನಂತರ ಈ ಥರ ಕೆಲವೊಂದು ಸೂಚನೆ ಕೊಡ್ತಾರೆ. ನಾನಿದ್ದೀನಿ, ನೀನು ಹೆದರಬೇಡ, ನನ್ನ ನಂಬಿದ್ಯಾ ನೀನು, ನಾನು ನಿನ್ನ ಮನೆಗೆ ಬರೋದಕ್ಕೆ ಕಾರಣ ಇದೆ. ಏಕೆ ಅಂತಂದರೆ ನಿನ್ನ ಮನೆ ಪರಿಸ್ಥಿತಿ, ನಿನ್ನ ಮನೆ ಕಷ್ಟ, ನಿನಗೆ ಏನೋ ಕೆಟ್ಟದಾಗ್ತಿತ್ತು, ಅದು ತಿಳಿದೇನೆ ನಾನು ನಿನ್ನ ಮನೆಗೆ ಬಂದಿರೋದು, ನೀನು ಬಂದಿದ್ದೀನಲ್ಲ, ನೀನು ಹೆದರಬೇಡ, ನೀನು ಚಿಂತೆ ಮಾಡಬೇಡ, ನನ್ನನ್ನು ನಂಬಿ ನೀನು ನಿನ್ನ ಮನೆಗೆ ಬರೋದಕ್ಕೆ ಸ್ವಾಗತ ಮಾಡಿದ್ಯಾ, ನಾನು ಬಂದಿದ್ದೀನಲ್ಲ, ನೀನು ಚಿಂತೆ ಮಾಡಬೇಡ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ, ನಿನ್ನ ಕಷ್ಟ ನಷ್ಟ ಏನೇ ಇದ್ದರೂ ಸಹ ಅದನ್ನೆಲ್ಲ ನಾನು ದೂರ ಮಾಡ್ತೀನಿ. ಎಂಥ ಬೆಟ್ಟದಂಥ ಕಷ್ಟ ಬಂದ್ರೂ ಆ ಕಷ್ಟನ ಮಂಜಿನ ಥರ ನಾನು ಕರಗಿಸ್ತೀನಿ, ನೀನು ಚಿಂತೆ ಮಾಡಬೇಡ, ನನಗೆ ಯಾರೂ ಇಲ್ಲ, ನನಗೆಲ್ಲ ದೇವ್ರುಗಳು ಕೈ ಬಿಟ್ಬಿಟ್ಟಿದ್ದಾರೆ ಅಂತ ನೀನು ತಿಳಿಬೇಡ. ಇಲ್ಲ, ದೇವ್ರುಗಳ ಅನುಗ್ರಹ ನಿನಗಿದೆ. ದೇವ್ರ ಅನುಗ್ರಹ ಇರೋದಕ್ಕೆ ನೀನು ಮಾಡ್ತಿರೋ ಕೆಲಸದಲ್ಲಿ ನಿನ್ಗೆ ಅಷ್ಟೋ ಇಷ್ಟೋ ಒಳ್ಳೇದನ್ನೋದು ಆಗ್ತಿದೆ. ನಿನ್ನ ಜೀವನದಲ್ಲಿ ನೀನು ಏನೊಂದು ಸಾವನ್ನ ನಿರೀಕ್ಷೆ ಪಡ್ತಾ ಇದೆಯಲ್ಲ, ಆ ಸಾವು ನಿನ್ನ ಹತ್ರ ಬರ್ದಿರೋ ಹಾಗೆ ದೇವ್ರುಗಳು ಅಷ್ಟೇ ನಿನ್ಗೆ ಅನುಗ್ರಹ ಮಾಡ್ತಿದ್ದಾರೆ. ನೀನು ದೇವ್ರುಗಳ ಬಗ್ಗೆ ನಂಗೆ ದೇವ್ರ ಅನುಗ್ರಹ ಮಾಡ್ತಿಲ್ಲ ಅಂತ ನೀನು ಅನ್ನೋದಕ್ಕೆ ಹೋಗಬೇಡ. ನಿನ್ಗೆ ಅನುಗ್ರಹ ಆಗ್ತಿದೆ, ನಿಂಗೆ ದೇವ್ರ ಬಗ್ಗೆ ಅನುಗ್ರಹ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರನೇ ನಾನು ನಿನ್ನ ಮನೆಗೆ ಬಂದಿರೋದು. ನಿನಗೆ ದೇವ್ರ ಅನುಗ್ರಹ ಇದೆ, ನಿನ್ಗೆ ಒಳ್ಳೇದು ಹಾಗೆ ಆಗುತ್ತೆ. ಇವತ್ತು ಕಷ್ಟ ಇರ್ಬೋದು, ಆದರೆ ನಾಳೆ ಇದೇ ಕಷ್ಟ ನಿನ್ನ ಹತ್ರ ಇರೋದಿಲ್ಲ. ನಿನ್ನ ಕಷ್ಟನೆಲ್ಲ ದೂರ ಮಾಡೋದಕ್ಕೆ ಅಂತ ನಿನ್ನ ಮನೆ ದೇವರಿದ್ದಾರೆ, ನಾನು ಬಂದಿದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಈ ಥರ ಹಲವಾರು ಸೂಚನೆ ಕೊಡ್ತಾರೆ. ಮೊದಲದಾಗಿ ಸೂಚನೆ ಕೊಡೋದೇ ರಾಯರು ಯಾವ ರೀತಿ ಅಂತಂದರೆ, ನಮ್ಮ ಮನೆಗೆ ಬರೋದಕ್ಕೆ ಈ ಥರ ಸೂಚನೆ ಕೊಡ್ತಾರೆ. ಯಾರ ಮುಖಾಂತರನಾದರೂ ಮಂತ್ರಾಕ್ಷತೆ ರೂಪ ಬರ್ತಾರೆ, ಇಲ್ಲ ಪ್ರಸಾದದ ರೂಪ ಬರ್ತಾರೆ, ಇಲ್ಲ ಮಠಕ್ಕೆ ಯಾರಾದರೂ ಕರ್ಕೊಂಡೋಗೋ ರೂಪ, ಒಟ್ಟಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಯಾರ ಮುಖಾಂತರನಾದರೂ ಹೇಳಿಸ್ತಾರೆ. ಅವ್ರನ್ನ ಮೊದಲದಾಗಿ ಮಠಕ್ಕೆ
ಮಠಕ್ಕೆ ಹೋಗೋ ಥರ, ಮನೆಗೆ ಫೋಟೋ ಬರೋ ಥರ ಈ ಥರ ಅನುಗ್ರಹ ಮಾಡ್ತಾರೆ. ನಂತರ ಮನೆಗೆ ಬಂದಿದ್ದ ನಂತರ ರಾಯರಿಗೆ ಸೇವೆ ಮಾಡೋ ಥರ ಅವರು ಅನುಗ್ರಹ ಮಾಡ್ತಾರೆ. ರಾಯರಿಗೆ ಹೇಗೆ ಪೂಜೆ ಮಾಡಬೇಕು, ಹೇಗೆ ರಾಯರಿಗೆ ಸೇವೆ ಮಾಡಬೇಕು ಅನ್ನೋದು ಸಹ ಅವರು ಮನಸ್ಸಿಗೆ ತಿಳಿಸಿಕೊಡ್ತಾರೆ. ನಾವು ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡೋ ಥರ ನಾವು ರಾಯರಿಗೆ ಮಾಡೋಕ್ಕಾಗೋದಿಲ್ಲ. ರಾಯರಿಗೆ ವಿಶೇಷವಾದಂಥ ನಾವು ಪೂಜೆ ಮಾಡಬೇಕು. ಆ ಪೂಜೆ ಮಾಡೋದಕ್ಕೋಸ್ಕರನೇ ರಾಯರು ಈ ಥರ ಅನುಗ್ರಹ ಮಾಡ್ತಾರೆ, ಈ ಥರ ಸೂಚನೆ ಕೊಡ್ತಾರೆ, ನೀನು ಈ ರೀತಿ ಪೂಜೆ ಮಾಡು ಅಂತ ಕೊಡ್ತಾರೆ. ನಂತರ ಪೂಜೆ ಮಾಡಬೇಕಾದ್ರೆ ಕೆಲವ್ರಿಗೆ ಸಂಕಲ್ಪ ಅಂತ ಇಟ್ಕೊಂಡು ನಾವು ಪೂಜೆ ಮಾಡಿ ಅಂತ ಹೇಳ್ತೀವಲ್ಲ, ಆ ಸಂಕಲ್ಪ ಪೂಜೆ ಮುಗಿಯೋದ್ರೊಳಗೆ ಮೊದಲನೇ ವಾರ ಇಲ್ಲ 2ನೇ ವಾರ ಈ ಥರ ಅವರು ವ್ರತ ಮುಗಿಯೋದ್ರೊಳಗಡೆ ಈ ಥರ ಅನುಗ್ರಹ ಮಾಡ್ತಾರೆ. ಅವ್ರು ಏನು ಒಂದು ಬೇಡಿಕೆ ಇಟ್ಟು ಸಂಕಲ್ಪ ಪೂಜೆನ ಅವರು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೋ ಆ ಸಂಕಲ್ಪ ಪೂಜೆಗೆ ಒಂದು ಫಲ ಅನ್ನೋದು ಕೊಡ್ತಾರೆ. ಮತ್ತು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋ ಅಂಥದ್ದು ನಮಗೆ ಗೊತ್ತಿರೋದಿಲ್ಲ, ನಮಗೆ ಅರ್ಥನೂ ಆಗ್ತಿರೋದಿಲ್ಲ. ಆದರೆ ರಾಯರು ಪೂಜೆ ಮಾಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ಗಳಗಳಗಳು ನೀರು ಬರ್ತಾ ಇರುತ್ತೆ. ಅದು ರಾಯರು ಕೊಡೋಂಥ ಸೂಚನೆಗಳು. ನಾನು ನಿನ್ನ ಕಣ್ಣೀರಲ್ಲಿ ಇದ್ದೀನಿ, ನೀನು ಎದುರು ಬೇಡ ಅಂತಂದ್ಬಿಟ್ಟು ನಮ್ಮ ಕಣ್ಣೀರಿಂದ ಹೊರಗಡೆ ಬರ್ತಾರೆ ರಾಯರು. ನಾನು ನಿನ್ನ ಕಣ್ಣೀರಲ್ಲಿ ಇದ್ದೀನಿ ನೋಡು, ನಿನಗೆ ಗೊತ್ತಿಲ್ದಿರೋ ಹಾಗೆ ನಿನ್ನ ಕಣ್ಣೀರಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ ಅಂತ ರಾಯರು ಈ ಥರ ಸೂಚನೆ ಕೊಡ್ತಾರೆ. ನಂತರ ನಾವು ರಾಯರಿಗೆ ಸೇವೆ ಮಾಡಬೇಕಾದ್ರೆ ಮತ್ತು ನಾವು ರಾಯರ ನಾಮ ಜಪ ಮಾಡ್ತಿರ್ತೀವಲ್ಲ ಅವಾಗಲೂ ಅಷ್ಟೇ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಹಾಕ್ಲಿಕ್ಕೆ ಬರುತ್ತೆ. ನಾವು ಬೇರೆ ಟೈಮಲ್ಲಿ ನಮ್ಮ ಮನೆ ದೇವ್ರುಗಳಿಗೆಲ್ಲ ಪೂಜೆ ಮಾಡಬೇಕಾದ್ರೆ, ಇನ್ನೊಂದು ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕಾದ್ರೆ ದೇವ್ರ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಅವಾಗೆಲ್ಲ ಈ ಥರ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಪರೀಕ್ಷೆ ಮಾಡಿ, ನಾನು ಸುಮಾರು ಸತಿ ಆ ಥರ ಪರೀಕ್ಷೆ ಮಾಡಿದ್ದೀನಿ, ಆ ಥರ ಹಾಕ್ಲಿಕ್ಕೆ ಬರೋದಿಲ್ಲ. ಆದರೆ ರಾಯರು ಪೂಜೆ ಮಾಡಬೇಕಾದ್ರೆ ರಾಯರಿಗೆ ನಾಮಲೇಖನ ಹೇಳ್ಬೇಕಾದ್ರೆ ಬರಿಬೇಕಾದ್ರೆ ನಮಗೆ ಹಾಕ್ಲಿಕ್ಕೆ ಹಿಂದಿಂದೆನೇ ಕಣ್ಣಲ್ಲಿ ನೀರು ಬರೋ ಥರ ಹಾಕ್ಲಿಕ್ಕೆ ಬರ್ತಿರುತ್ತೆ. ನಾವು ಬೇರೆ ಟೈಮಲ್ಲಿ ನಮ್ಮ ಮನೆ ದೇವ್ರನ್ನ ಬೇರೆ ದೇವ್ರನ್ನ ನೆನೆಸ್ಕೋಬೇಕಾದ್ರೆ ಆ ಥರ ಹಾಕ್ಲಿಕ್ಕೆ ಬರೋದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ. ನಾನಿದ್ದೀನಿ ಅಂತಂದ್ಬಿಟ್ಟು ಹಾಕ್ಲಿಕ್ಕೆ ಮುಖಾಂತರ ರಾಯರು ಹೊರಗಡೆ ಬರ್ತಾರೆ, ನಮ್ಮ ಒಳಗಡೆಯಿಂದ ಬರ್ತಾರೆ. ಮತ್ತು ಕಣ್ಣೀರಿಂದ ಮುಖಾಂತರ ರಾಯರು ಒಳಗಡೆ ಬರ್ತಾರೆ, ನಾನಿದ್ದೀನಿ ನೀನು ಚಿಂತೆ ಮಾಡಬೇಡ ಅಂತ. ಮತ್ತು ಪೂಜೆ ಮಾಡಬೇಕಾದ್ರೆ ಮನೆಗೆ ಯಾರಾದರೂ ಗೊತ್ತಿರೋರೋ ಗೊತ್ತಿಲ್ಲದೇ ಇರೋರು ಒಬ್ಬ ಅತಿಥಿ ಬರೋ ಅಂಥದ್ದು. ಅತಿಥಿ ಯಾರಾದರೂ ಆಗಿರ್ಬೋದು, ಇಲ್ಲ ಒಂದು ಪ್ರಾಣಿ ಬರೋದಾಗಿರ್ಬೋದು, ಇಲ್ಲ ಒಬ್ಬ ಮನುಷ್ಯ ಬರೋದಾಗಿರ್ಬೋದು, ಯಾರಾದರೂ ಒಂದು ಹಕ್ಕಿ ಪಕ್ಷಿ ಬರೋದಾಗಿರ್ಬೋದು ಮನೆ ಹತ್ರ. ಈಗ ಒಂದು ಗುಪ್ಪಚ್ಚಿ ಬರ್ತವೆ, ಇಲ್ಲ ಒಂದು ಪಾರಿವಾಳ ಬರ್ತವೆ, ಇಲ್ಲ ಒಂದು ಹಸು ಬರುತ್ತೆ, ಇಲ್ಲ ಯಾರಾದರೂ ಗೊತ್ತಿರೋರೋ ಗೊತ್ತಿಲ್ಲದಿರೋರೋ ಮನುಷ್ಯರು ಬರೋ ಅಂಥದ್ದು, ಇಲ್ಲ ಯಾರೋ ಭಿಕ್ಷುಕರು ಬರೋ ಅಂಥದ್ದು, ಯಾರಾದರೂ ಮನೆ ಹತ್ರ ಆ ಥರ ಪೂಜೆ ಮಾಡಿದ ದಿವಸ ಪೂಜೆ ಮಾಡೋ ಟೈಮಲ್ಲಿ ಬಂದಾಗ ಅವ್ರುಗಳ ರೂಪದಲ್ಲಿ ರಾಯರೇ ನಮ್ಮ ಮನೆ ಹತ್ರ ಬಂದಿರ್ತಾರೆ. ಅವರು ನಮ್ಮ ಪೂಜೆನೆಲ್ಲ ಅವ್ರು ನೋಡ್ತಿರ್ತಾರೆ, ಮತ್ತು ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟೇ ಅವ್ರು ನೋಡ್ತಿರ್ತಾರೆ. ಒಂದು ಗುಪ್ಪಚ್ಚಿ ಬಂದಾಗ ಇಲ್ಲ ಒಂದು ಪಾರಿವಾಳ ಬಂದಾಗ ಅದಕ್ಕೇನಾದರೂ ಸ್ವಲ್ಪ ಅಕ್ಕಿ ಹಾಕುವಂಥದ್ದು, ಇಲ್ಲ ಏನಾದರೂ ಅದಕ್ಕೆ ಊಟ ಕೊಡೋ ಅಂಥದ್ದು ಮಾಡಿದ್ರೆ ರಾಯರು ನಾವು ಮಾಡಿದಂಥ ನೈವೇದ್ಯನ ಸ್ವೀಕರಣ ಮಾಡಿ ತಿಂದ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಮತ್ತು ಒಂದು ಹಸು ಬಂದಾಗ ಸ್ವಲ್ಪ ಬಾಳೆಹಣ್ಣು ಕೊಡೋದು, ಇಲ್ಲ ಸ್ವಲ್ಪ ಅಕ್ಕಿ ಬೆಲ್ಲ ಕೊಡೋದು, ಇಲ್ಲಿ ಏನಾದರೂ ಇಲ್ಲ ಅಂದರೆ ಸ್ವಲ್ಪ ಅನ್ನ ಸಾಂಬಾರು ಕಲಿಸ್ಬಿಟ್ಟು ನಿಮ್ಮ ಕೈಯಾರ ಕೊಟ್ಟಾಗ ರಾಯರು ತೃಪ್ತಿ ಪಡ್ತಾರೆ. ರಾಯರು ಈ ಥರ ಸೂಚನೆಯಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಬಂದಾಗ ನಾವು ಹಾಗೆ ಕಳ್ಸೋದಕ್ಕೆ ಹೋಗ್ಬಾರ್ದು. ರಾಯರು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿರ್ತಾರೆ. ಹಂಗಾಗಿ ರಾಯರು ಈ ಥರ ಸೂಚನೆ ಅನ್ನೋದು ಸಹ ರಾಯರು ಕೊಡ್ತಾರೆ. ಮತ್ತು ಹೊರಗಡೆ ಹೋಗಬೇಕಾದ್ರೆ ಎಲ್ಲಾದರೂ ಒಂದು ಪ್ರಯಾಣಕ್ಕೋ ಇಲ್ಲ ಒಂದು ಕೆಲಸ ಕಾರ್ಯಕ್ಕೋ ಏನಕ್ಕೋ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಎದುರುಗಡೆ ಹಸು ಬರೋ ಅಂಥದ್ದು, ಯಾರಾದರೂ ಕೆಂಪು ಬಟ್ಟೆ ಕಾವಿ ಬಟ್ಟೆ ಹಾಕೊಂಡು ನಮ್ಮ ಎದುರುಗಡೆ ಬರೋ ಅಂಥದ್ದು, ಇಲ್ಲ ರಾಯರು ಮಠಕ್ಕೆ ನಾವು ಹೋಗೋ ಅಂಥದ್ದು, ರಾಯರು ಮಠ ನಮ್ಮ ಕಣ್ಣಿಗೆ ಕಾಣೋ ಅಂಥದ್ದು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಹೆಸರು ನಮ್ಮ ಕಣ್ಣೆದುರುಗಡೆ ಬೀಳೋ ಅಂಥದ್ದು, ಈ ಥರ ಎಲ್ಲ ಏನಾದರೂ ಒಂದು ಸೂಚನೆನ ರಾಯರು ಕೊಡ್ತಾರೆ. ನಿನ್ನ ಜೊತೇಲಿ ನಾನಿದ್ದೀನಿ, ನೀನೀಗ ಹೊರಗಡೆ ಹೋಗ್ತಿದ್ಯಲ್ಲ, ನಿನ್ನ ಜೊತೆ ನಾನಿದ್ದೀನಿ ನೋಡು, ನಾನು ಎಲ್ಲೆಲ್ಲಿ ಇದ್ದೀನಿ ಅನ್ನೋದನ್ನ ನಮ್ಮ ಎದುರುಗಡೆ ಈ ಥರ ಬಂದು ಪಾಸ್ ಆಗ್ತಿರ್ತಾರೆ. ಅವ್ರನ್ನ ಹೆಸರಾಗಿರ್ಬೋದು, ಇಲ್ಲ ಒಂದು ಹಸು ಆಗಿರ್ಬೋದು, ಇಲ್ಲ ಒಬ್ಬ ಸಾಧು ಆಗಿರ್ಬೋದು, ಈ ಥರ ನಮ್ಮ ಕಣ್ಣೆದುರುಗಡೆ ಬರ್ತಿದ್ರೆ ಆವಾಗ ರಾಯರೇ ನಮ್ಮ ಜೊತೇಲಿ ಇದ್ದಾರೆ ಅನ್ನೋದನ್ನ ರಾಯರು ಸೂಚನೆ ಕೊಡ್ತಾರೆ. ನಾನಿದ್ದೀನಿ ನೀನು ಚಿಂತೆ ಮಾಡಬೇಡ ಅಂತ ಈ ಥರ ಸೂಚನೆ ಕೊಡ್ತಾರೆ. ನಾವು ತುಂಬ ಕಷ್ಟದಲ್ಲಿದ್ದಾಗ, ಇಲ್ಲ ಒಂದು ಸಾಲದ ಒತ್ತಡದಲ್ಲಿ ಇದ್ದಾಗ ಸಾಲದವರು ಬಂದ್ಬಿಟ್ಟು ಮನೆ ಹತ್ರ ಬರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ನಮಗೆ ಭಯ ಆಗ್ತಿರುತ್ತೆ, ಎಲ್ಲಿ ಸಾಲದವ್ರು ಬರ್ತಾರೋ ಏನು ಅಂತ ನಾವು ಚಿಂತೆ ಮಾಡ್ತಿರ್ತೀವಲ್ಲ. ಆವಾಗ ಕಣ್ಣು ಮುಚ್ಚಿ ರಾಘವೇಂದ್ರ ಸ್ವಾಮಿದ ಒಂದು ನೀನು 11 ಸತಿ ನನ್ನ ಜಪ ಮಾಡು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀನು ಜಪ ಮಾಡಿದಾಗ ಅವ್ರ ಮನಸ್ಸಿನಲ್ಲಿ
ಅವ್ರು ಏನೊಂದು ಕಾರಣಕ್ಕೆ ಗಲಾಟೆ ಮಾಡಬೇಕು, ಸಾಲ ಉಸ್ಲು ಮಾಡಬೇಕು ಅಂತ ಬಂದಿರ್ತಾರಲ್ಲ, ಅವ್ರ ಮನಸ್ಸಲ್ಲಿ ತಿಳಿ ಹೇಳ್ತಾರೆ. ಶಾಂತಿಯಾಗಿ ನೀನು ವರ್ತನೆ ಮಾಡು ಅಂತ ಅವ್ರ ಮನಸ್ಸಿಗೆ ಹೋಗಿ ರಾಯರು ಅವ್ರಿಗೆ ತಿಳಿ ಹೇಳಿ, ರಾಯರು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಅನುಗ್ರಹ ಮಾಡ್ತಾರೆ. ನಾವು ಇಷ್ಟೊಂದು ತಿಳ್ಕೊಬೇಕು. ಅವರೊಂದು ಗಲಾಟೆನೇ ಮಾಡಬೇಕು, ಇವತ್ತು ಅವ್ರ ಹತ್ರ ಸಾಲ ಇಸ್ಕೊಳ್ಳೇಬೇಕು ಅಂತ ಅವ್ರು ನಿರ್ಧಾರ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ನಿಮ್ಮ ಮುಖ ನೋಡಿದಾಗ, ನಿಮ್ಮ ಮನೆ ಹತ್ರ ಬಂದಾಗ ನೀವು ರಾಯರನ್ನ ನೆನೆಸ್ಕೊಂಡು, ನೀವು ರಾಯರೇ ನೀವೇ ಕಾಪಾಡಬೇಕು ಅಂತ ಅಂದಾಗ, ರಾಯರು ಅವ್ರ ಮನಸ್ಸಿಗೆ ಹೋಗಿ ಅವ್ರು ಗಲಾಟೆ ಮಾಡ್ದಿರೋ ಥರ, ಆಯ್ತಪ್ಪ ಇವತ್ತಲ್ಲ ನಾಳೆ ಕೊಡು, ನೀನು ಬಡ್ಡಿ ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ಆದರೂ ಅಸ್ಲಾದರೂ ಕೊಡು ಅಂತ ಈ ಥರ ಒಂದು ಶಾಂತ ಸ್ವರೂಪದಲ್ಲಿ ಅವರು ಮಾತಾಡಿ ಕಳಿಸೋ ಥರ ನಿಮಗೆ ಅನುಗ್ರಹ ಮಾಡ್ತಾರೆ. ಆಮೇಲೆ ನಮ್ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲಪ್ಪ, ನಮ್ಮ ಮನೆಯಲ್ಲಿ ಊಟ ಬಟ್ಟೆಗೂ ಸಹ ಕಷ್ಟ ಆಗಿದೆ, ನನಗೆ ಕೆಲಸ ಇಲ್ಲ, ಇವತ್ತು ಹೇಗೋ ಒಂದು ಕೆಲಸ ಸಿಕ್ತು, ಅದರಿಂದ ಒಂದು 200-300 ರೂಪಾಯಿ ತಂದೆ, ಹೇಗೋ ಜೀವನ ಆಯಿತು, ಆದರೆ ನಾಳೆ ನಾನು ಏನು ಮಾಡಬೇಕು ಅಂತ ನೀವು ತಲೆ ಮೇಲೆ ಕೈ ಎತ್ಕೊಂಡು ಕೂತಾಗ ನಿಮ್ಗೆ ಯಾವ ಕಡೆಯಿಂದ ಅಂದರೂ ಒಂದು ಕಡೆ ಕೆಲಸ ಬರೋ ಅಂಥದ್ದು, ಇಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಗೆ ಹಣ ಸಹಾಯ ಮಾಡೋದಾಗಿರ್ಬೋದು. ನೀನು ಯಾವತ್ತೋ ನನಗೆ ಸಹಾಯ ಮಾಡಿದ್ದೆ, ತಗೊಳ್ಳಪ್ಪ ನೀನು ಕಷ್ಟದಲ್ಲಿದೆಯಾ, ನಿನಗೆ ಸಹಾಯ ಆಗಲಿ ಅಂತ ನಿಮ್ಗೆ ಯಾರೋ ಹಣ ಕೊಡೋ ಅಂಥದ್ದು, ಇಲ್ಲ ನಿಮಗೆ ಕೆಲಸ ಸಿಕ್ಕೋ ಅಂಥದ್ದು, ಒಂದು ಒಳ್ಳೆ ಕೆಲಸ ಸಿಕ್ಕುವಂಥದ್ದು. ಆವತ್ತಿನ ಜೀವನದಲ್ಲಿ ರಾಯರು ನಾನಿದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ ನಿಮಗೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಇರೋ ಜಾಗದಲ್ಲಿ ರಾಯರು ನಾವು ಮನಸ್ಸಿನಲ್ಲಿ ಜಪಿಸ್ತಾ ಇದ್ದೀವಿ ಅಂತ ಅನ್ನೋದಾಯಿತು ಅಂದರೆ ಖಂಡಿತ ಯಾರಿಗೂ ಅಷ್ಟೇ ಕಷ್ಟ ಕೊಡೋದಿಲ್ಲ. ಪ್ರತಿಯೊಬ್ಬರು ಬಾಳನ್ನು ಸಹ ರಾಯರು ಹಚ್ಚ ಹಸಿರಾಗಿ ಮಾಡೇ ಮಾಡ್ತಿರ್ತಾರೆ. ಏಕೆ ಅಂತಂದರೆ ರಾಯರು ನಮ್ಗೆ ಅಷ್ಟು ಕೇಳಿದ್ದು ಕೊಟ್ಟಿಲ್ಲ ಅಂದ್ರೂ ನಮಗಿಷ್ಟಿಷ್ಟಲ್ಲಾದರೂ ಸಹ ಅನುಗ್ರಹ ಮಾಡ್ತಿರ್ತಾರೆ. ನಾನಿರೋದಕ್ಕೆ ಈ ಥರ ಸೂಚನೆ ಅನ್ನೋದು ನಾನಿರೋ ಜಾಗದಲ್ಲಿ ಬರೋ ಅಂಥದ್ದು ಅಂತ ರಾಯರು ಸೂಚನೆ ಕೊಡ್ತಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಾವೇನೋ ಒಂದು ದೊಡ್ಡ ಬೇಡಿಕೆನ ರಾಯರ ಮುಂದೆ ಇಟ್ಟಿರ್ತೀವಿ, ಆ ಬೇಡಿಕೆ ಈಡೇರಿಲ್ಲ ಅಂತಂದಾಗ ನಮಗೆ ಬೇಜಾರಾಗುತ್ತೆ. ರಾಯರು ಪೂಜೆ ಮಾಡೋದಕ್ಕೆ ಕೋಪನೂ ಸಹ ಬರುತ್ತೆ. ನಾನು ಯಾಕೆ ಪೂಜೆ ಮಾಡಬೇಕು ಅಂತ. ಹೌದು, ರಾಯರು ದೊಡ್ಡ ಮಟ್ಟದಲ್ಲಿ ಕೊಟ್ಟರು ಮಾತ್ರ ನಾವು ಪೂಜೆ ಮಾಡಬೇಕು, ಇಲ್ಲ ಅಂದರೆ ರಾಯರು ಪೂಜೆ ಮಾಡೋದಿಲ್ಲ ಅಂತ ಅಲ್ಲ. ರಾಯರು ನಮ್ಮ ಜೀವನದಲ್ಲಿ ಅವತ್ತವತ್ತಿಗೆ ಅನುಗ್ರಹ ಮಾಡ್ತಿರ್ತಾರೆ. ನಮ್ಮ ಜೀವನದಲ್ಲಿ ರಾಯರು ಇದ್ದಾರೆ ಅಂತಂದರೆ ಈ ಥರ ಹಲವಾರು ಸೂಚನೆ ಅನ್ನೋದು ಕೊಡ್ತಿರ್ತಾರೆ. ನೀವೀಗ ರೋಡಲ್ಲಿ ಹೊರಗಡೆ ನಡ್ಕೊಂಡು ಹೋಗ್ತಿರ್ತೀರ, ಅವಾಗ ಏನೋ ಒಂದು ತೊಂದರೆ ಆಗೋ ಸ್ಥಿತಿಲಿರುತ್ತೆ, ಒಂದು ಆಕ್ಸಿಡೆಂಟ್ ಆಗೋದು, ಇಲ್ಲ ಏನೋ ಒಂದು ದೊಡ್ಡ ಗಂಡಾಂತರ ನಿಮ್ಮ ಎದುರುಗಡೆ ಬರ್ತಿರುತ್ತೆ. ಆ ಟೈಮಲ್ಲಿ ನೀನು ಇವತ್ತು ಹೋಗೋದು ಬೇಡ, ನಾಳೆ ಹೋಗು ಅಂತ ಏನಾದರೂ ನಿಮಗೆ ಕೆಟ್ಟ ಸೂಚನೆ ಬರೋವಂಥದ್ದು, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ, ಇಲ್ಲ ಒಂದು ಬೆಕ್ಕು ಬರೋವಂಥದ್ದು, ಇಲ್ಲ ಯಾರೋ ಒಂದು ಖಾಲಿ ಬಿನ್ಗೆ ಖಾಲಿ ಕೊಡ ನಿಮ್ಮ ಎದುರುಗಡೆ ಇಟ್ಕೊಂಬರೋ ಅಂಥದ್ದು, ಏನಾದರೂ ಅಪಶಕುನ ನಡೆಯುತ್ತೆ. ನೀವು ಮನೆಯಿಂದ ಇವತ್ತು ಹೋಗಬೇಡ ಹೊರಗಡೆ ಅಂತಂದ್ಬಿಟ್ಟೆ ಈ ಥರ ರಾಯರು ಅಪಶಕುನ ಅನ್ನೋದನ್ನು ನಡೆಸ್ತಾರೆ. ನಾನಿವತ್ತು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಸೂಚನೆ ಕೊಡ್ತಾರೆ ರಾಯರು. ಆವಾಗ ನೀವು ಹೋಗದೆ ಇದ್ದಾಗ ನಿಮಗೆ ಅಲ್ಲಿ ಬರುವಂಥ ಗಂಡಾಂತರನ ರಾಯರು ತಪ್ಪಿಸಿರ್ತಾರೆ. ಇಷ್ಟನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ರಾಯರನ್ನ ನಾವು ಪೂಜೆ ಮಾಡ್ತಿದ್ರೆ ರಾಯರ ಅನುಗ್ರಹ ನಮಗೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಥರ ನೀವು ಅವಾಗ ಅನ್ಕೋತೀರ, ಅಪ್ಪ ನಾನೇನಾದರೂ ಅವತ್ತು ಹೋಗ್ಬಿಟ್ಟಿದ್ರೆ ನನಗೂ ತೊಂದರೆ ಆಯ್ತಿತ್ತು, ನನ್ನ ಹೋಗದೆ ಇರೋ ಥರ ನಮ್ಮ ಮನೆ ದೇವರು ರಾಯರೇ ಕಾಪಾಡಿದ್ದಾರೆ ಅಂತ ನಾವು ಹೇಳ್ತೀವಲ್ಲ. ಇದೇ ಕಾರಣಕ್ಕೆ ಯಾವ ಥರನಾದರೂ ನಮ್ಮ ಕಷ್ಟ ಬರ್ತಿದೆ ಅಂತ ರಾಯರಿಗೆ ಗೊತ್ತಾಗುತ್ತೆ. ಆವಾಗ ಈ ಥರ ಹಲವಾರು ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ. ನಾವು ರಾಯರನ್ನ ಎಷ್ಟು ನಂಬುತ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ರಾಯರ ಹತ್ರ ನೀವು ಅದು ಕೊಡಿ ಇದು ಕೊಡಿ ಅಂತ ಯಾವತ್ತೂ ಅಷ್ಟೇ ನಾವು ಸ್ವಾರ್ಥದಿಂದ ಕೇಳೋದಕ್ಕೆ ಹೋಗಬಾರ್ದು. ರಾಯರಿಗೆ ಗೊತ್ತಿರುತ್ತೆ ನಮಗೇನು ಕೊಡಬೇಕು, ಏನು ಕೊಡಬಾರ್ದು, ನಮ್ಮ ಹತ್ರ ಏನು ಬಂದರೆ ನಮಗೆ ಒಳ್ಳೆಯದಾಗುತ್ತೆ, ಏನು ಬರಲಿಲ್ಲ ಅಂದರೆ ನಮಗೆ ಕೆಟ್ಟದಾಗುತ್ತೆ, ಇದೆಲ್ಲವೂ ಸಹ ರಾಯರು ಗೊತ್ತಿರುತ್ತೆ. ಹಾಗಾಗಿ ನಮಗೇನು ಕೊಡಬೇಕೋ ಅದನ್ನೇ ಕೊಡ್ತಾರೆ, ಏನು ಕೊಡಬಾರ್ದೋ ಅದನ್ನು ನಮ್ಮಿಂದ ದೂರ ಇಡ್ತಾರೆ. ನಿಮ್ಮ ಜೊತೆ ಯಾರಾದರೂ ಚೆನ್ನಾಗಿರೋರು ನಿಮ್ಮಿಂದ ದೂರ ಆದರು ಅಂತ ಅಂದಾಗ ಅದು ರಾಯರು ಸೂಚನೆಯೇ ಆಗಿರುತ್ತೆ. ಅವರಿಂದ ಏನೋ ನಿಮಗೆ ಕಷ್ಟ ಬರೋದಿರುತ್ತೆ, ನಷ್ಟ ಆಗ್ತಿರೋದಿರುತ್ತೆ. ಹಾಗಾಗಿ ನಿಮ್ಮನ್ನು ಅವರಿಂದ ದೂರ ಮಾಡ್ತಾರೆ ರಾಯರು. ನೀವಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೋತೀರ ನನ್ನ ಜೊತೆ ಚೆನ್ನಾಗಿದ್ರು ನನ್ನಿಂದ ದೂರ ಆಗಿಬಿಟ್ರಲ್ಲ ಅಂತ ನೀವು ನೋವು ಪಡ್ತೀರಾ, ಕಣ್ಣೀರಾಗ್ತೀರಾ. ಆದರೆ ಅವರಿಂದ ನಿಮಗೆ ಕೆಟ್ಟದಾಗ್ತಿರುತ್ತೆ. ಅದಕ್ಕೋಸ್ಕರನೇ ರಾಯರು ನಿಮ್ಮಿಂದ ಅವ್ರನ್ನ ದೂರ ಮಾಡ್ತಾರೆ. ರಾಯರು ನಮ್ಮ ಜೊತೆಗಿದ್ದಾರೆ, ರಾಯರು ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತಂದರೆ ಈ ಥರ ಹಲವಾರು ಸೂಚನೆ ಅನ್ನೋದನ್ನು ರಾಯರು ನಮಗೆ ಕೊಡ್ತಾರೆ. ನಾವು ರಾಯರ ಬಗ್ಗೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವೊಂದು ರಾಯರಿಗೆ ಸೇವೆ ಪೂಜೆ ಮಾಡಬೇಕು. ಮತ್ತು
ರಾಯರಿಂದ ಏನೊಂದು ನಾವು ನಿರೀಕ್ಷೆ ಮಾಡೋದಕ್ಕೆ ಹೋಗ್ಬಾರ್ದು. ರಾಯರೇ ನೀವು ಅದು ಕೊಡಿ ಇದು ಕೊಡಿ ಅಂತ ಖಂಡಿತ ಕೇಳೋದಕ್ಕೆ ಹೋಗ್ಬಾರ್ದು. ನೀವು ನಮ್ಮ ಜೊತೆಯಲ್ಲಿರಿ, ನನ್ನ ಮನಸ್ಸಲ್ಲಿ ಇದ್ದರೂ ಸಾಕು, ನೀವು ಎಂಥ ಕಷ್ಟದಲ್ಲೂ ಸಹ ನನ್ನ ಕೈ ಬಿಡಬೇಡಿ ಅಂತ ನಾವು ಇಷ್ಟೊಂದು ಮಾತ್ರ ರಾಯರ ಹತ್ರ ನಾವು ಕೇಳ್ಕೋಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.